ನಮಸ್ತೆ ವೀಕ್ಷಕರೇ, ಅಮ್ಮನ ಅಡುಗೆ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾವು ತುಂಬ ಸುಲಭವಾಗಿ ಮೆಂತ್ಯ ಕಾಳು ಹೇಗೆ ಮಾಡೋದು ಮತ್ತು ಅದರಲ್ಲಿ ಸಲಾಡ್ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ರಾತ್ರಿ ಇಡೀ ಈ ನೀರಿನಲ್ಲಿ 1 ಸ್ಪೂನು ಮೆಂತ್ಯ ಕಾಳನ್ನ ನೆನೆಸ್ತಾ ಇದ್ದೀನಿ. ಈ ನೀರನ್ನ ರಾತ್ರಿ ಪೂರ್ತಿ ನೆನೆಸಿ ಬೆಳಗ್ಗೆ ಇದನ್ನು ನೀರು ಮಾತ್ರ ಬಗ್ಗಿಸ್ಕೊಂಡು ಕುಡಿದ್ಕೊಂಡ್ರೆ ಮೆಂತ್ಯ ನೀರು ಕುಡಿದ್ಕೋಬಹುದು. ಮತ್ತು ಆ ಮೆಂತ್ಯ ಉಳಿದಿರುತ್ತಲ್ವ ಅದನ್ನು ಬಿಸಾಕೋದು ಬೇಡ. ಅದೆಲ್ಲನೂ ಮತ್ತೆ ಒಂದು ದಿವಸ ಹಾಗೆ ಸ್ಟೋರ್ ಮಾಡಿದ್ರೆ ಮೊಳಕೆಗಳು ಚೆನ್ನಾಗಿ ಮೊಳಕೆಗಳು ಬಂದಿರುತ್ತೆ. ನೋಡಿ, ಈ ರೀತಿ ಮೊಳಕೆಗಳು ಬಂದಿರುತ್ತೆ. ಇದನ್ನು ಹಲವು ರೀತಿಯಲ್ಲಿ ಉಪಯೋಗಿಸ್ಕೋಬೋದು. ಇದು ವೆಯ್ಟ್ ಲಾಸ್ಗೂ ಆಯಿತು ಮತ್ತು ಶುಗರ್ ಇರೋರಿಗೂ ಆಗುತ್ತೆ. ಮತ್ತು ಫೈಬರ್ ರಿಚ್ ಇರೋದರಿಂದ ಯಾರಾದರೂ ತಿನ್ಬೋದು. ಹೆಚ್ಚಿನ ಪ್ರಮಾಣದಲ್ಲಾದರೂ ಅಲ್ಪ ಪ್ರಮಾಣದಲ್ಲಾದರೂ ತಿನ್ನಬಹುದು. ನೋಡಿ, ಈಗ ನಾನು ಇದಕ್ಕೆ ಮೈನ್ ಇಂಗ್ರೀಡಿಯೆಂಟ್ಸ್ ಬಂದು ಮೊಳಕೆ ಮೆಂತ್ಯ ತೊಗೊಂಡಿದ್ದೀನಿ, ಮತ್ತು ಎಲೆಕೋಸು ಸ್ವಲ್ಪ ತೊಗೊಂಡಿದ್ದೀನಿ, ಒಂದು ಸೌತೆಕಾಯಿ ತೊಗೊಂಡಿದ್ದೀನಿ, ಮತ್ತು ಆ್ಯಸ್ ಯೂಶುವಲ್ ಉಪ್ಪು ಅಂದರೆ ಸಾಲ್ಟು, ಪೆಪ್ಪರು, 1 ಸ್ಪೂನು ಹುರಿದಿರೋ ಎಳ್ಳು ತೊಗೊಂಡಿದ್ದೀನಿ, ಮತ್ತು ಎಲ್ಲ ತರಕಾರಿಗಳನ್ನ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಬೀಟ್ರೂಟು, ಕ್ಯಾರೆಟು, ಸೌತೆಕಾಯಿ, ಆನಿಯನ್ನು, ಟೊಮೆಟೊ ಮಿಕ್ಸ್ ಮಾಡಿ ಕಟ್ ಮಾಡಿ ತುರಿದು ಇದರಲ್ಲಿ ಹಾಕ್ಕೊಂಡಿದ್ದೀನಿ. ಇದ್ರ ಜೊತೆಗೆ ಈಗ ಕ್ಯಾರೆಟನ್ನು ಹೀಗೆ ಸೇರಿಸ್ಕೊತಾ ಇದ್ದೀನಿ. ಈಗ ಮೆಂತ್ಯ ಕಾಳು ಸಹ ಸೇರಿಸ್ಕೊಳ್ಳೋಣ, ಮೊಳಕೆ ಕಾಳನ್ನ. ಮತ್ತು ನೀವು ಇದ್ರ ಜೊತೆಗೆ ಇನ್ನೂ ಬೇರೆ ಮೊಳಕೆ ಕಾಳುಗಳನ್ನು ಸಹ ಸೇರಿಸ್ಕೋಬಹುದು. ಈಗ ಹುರಿದಿರೋ ಎಳ್ಳನ್ನ ಹಾಕ್ಕೊಳ್ತಾ ಇದ್ದೀನಿ. ಈಗ ಇದಕ್ಕೆ ಸಾಲ್ಟು, ಪೆಪ್ಪರು ಹಾಕಿ ಮಿಕ್ಸ್ ಮಾಡಿದ್ರೆ ಮೆಂತ್ಯ ಕಾಳು ಸಲಾಡು ರೆಡಿ ಟು ಈಟ್. ಇದು ಶುಗರ್ಗೂ ವೆಯ್ಟ್ ಲಾಸ್ಗೂ ಎಲ್ಲದಕ್ಕೂ ತುಂಬ ಒಳ್ಳೆಯದು. ನೀವು ಮಾಡ್ಕೊಂಡು ತಿನ್ನಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡೋದು, ಶೇರ್ ಮಾಡೋದು, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ಅಂತೂ ಸೂಪರಿ ಕಲರ್ಫುಲ್ಲಿ ಸಲಾಡ್ ರೆಡಿ ಟು ಈಟ್. Thank you for watching.